ಕಾಂಗ್ರೆಸ್ 79 ವರ್ಷ ನಮಗೆ ಒಳ್ಳೇದು ಮಾಡಿಲ್ಲ, ಮೋಸನೇ ಮಾಡಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಾಗ ಆಶಯ ಪಟ್ಟಿದ್ರು ಅವರು 10 ವರ್ಷದಲ್ಲಿ ಎಸ್ ಟಿ ಜನಾಂಗ ವಿದ್ಯಾವಂತರಾಗ್ಬೇಕು, ಉದ್ಯೋಗಸ್ಥರಾಗ್ಬೇಕು, ಅವ್ರ ಕಾಲ ಮೇಲೆ ನಿಂತು ಅವ್ರ ಗೌರವದಿಂದ ಸಮಾಜದಲ್ಲಿ ಬದುಕಬೇಕು ಅಂತ 10 ವರ್ಷ ಅವಧಿ ನಿಗದಿ ಮಾಡಿದ್ರು. 10 ವರ್ಷ ಅಲ್ಲ, 80 ವರ್ಷ ಆದ್ರೂ ನಮ್ಮ ಜನರಿಗೆ ಉದ್ಯೋಗ ಸಿಗಲಿಲ್ಲ, ಶಿಕ್ಷಣ ನೀಡಲಿಲ್ಲ, ನಮ್ಮನ್ನು ಗೌರವದಿಂದ ಬದುಕಲಿಕ್ಕೆ ಬಿಡಲಿಲ್ಲ. ಇವತ್ತಿಗೂ ಕೂಡ ಊರು ಬಿಟ್ಟು ದೂರ ಇದ್ದೀವಿ ಎಲ್ಲರೂ. ಇದಕ್ಕೆ ಹೊಣೆಗಾರರು ಯಾರು? 65 ವರ್ಷ ಆಡಳಿತ ಮಾಡಿದ ಕಾಂಗ್ರೆಸ್. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಚುನಾವಣೆ ಬಂತು ಅಂದ್ರೆ ಲಮಾಣಿ ಒಡ್ರಿಗೆ ಕೊರವರಿಗೆ ಕೊರ್ಚರಿಗೆ ಹೇಳ್ತಾರೆ ನಿಮ್ಮನ್ನು SC ಪಟ್ಟಿಯಿಂದ BJP ಅವ್ರು ತೆಗಿತಾರೆ ಅಂತೇಳಿ. ಮತ್ತೊಂದು ಚುನಾವಣೆ ಬಂತಂದ್ರೆ ದಾವಣಗೆರೆಗೆ ಹೋಗಿ ಹೇಳ್ತಾರೆ SC ಒಳಗೆ ಕೊಲೆರ್ ಬೇರೆ, ಮಾದರ್ ಬೇರೆ, ಲೆಫ್ಟ್ ಬೇರೆ, ರೈಟ್ ಬೇರೆ ಅಂತ ಹೇಳ್ತಾರೆ. ಈ ಒಡೆದಾಳು ನೀತಿಯಿಂದ ನಮ್ಮ ಸಮುದಾಯಗಳಿಗೆ ದೊಡ್ಡ ಹಾನಿಯಾಗಿದೆ. ನಾವು SC ಜನಾಂಗದವರು 24%, 25% ಇದ್ವಿ. ಅಂದ್ರೆ ಒಟ್ಟು ಜನಸಂಖ್ಯೆಯಲ್ಲಿ ರಾಜ್ಯದಲ್ಲಿ ನಾವು 4ನೇ ಭಾಗ ಇದ್ವಿ, 25%. ನಮಗೂ ನ್ಯಾಯ ಸಿಗಬೇಕಲ್ಲ, ನಮಗೂ ಗೌರವ ಸಿಗಬೇಕಲ್ಲ. ಸುಳ್ಳು ಹೇಳ್ಬಿಡುದು, ಗೋವಿಂದ ಕಾರಜೋಳರು ನಿಮ್ಮನ್ನು ತೆಗಿತೀವಿ ಅಂತಾರ. ಸಾಬೀತು ಮಾಡ್ಬೇಕಲ್ಲ. ಗಾಳಿ ಒಳಗೆ ಗುಂಡು ಹೊಡೆದು ಮನೆಗೆ ಹೋಗ್ಬಿಟ್ರೆ ಸಾಬೀತು ಆಗ್ಬೇಕಲ್ಲ ಅದು.